100, 104, 106 ಗುರು ನೋಡ್ರಿ ಇಲ್ಲಿ ಏನು ಹೊಡೆದವ್ರೆ ಅಂದರೆ ಗುರು ಹೆಂಗೆ ಓಡಿಸಿದ್ರು ಗುರು ಇವನು. ನಮಸ್ಕಾರ ಸ್ನೇಹಿತರೆ, ಇವತ್ತೇನಂದರೆ ಸೌಂಡ್ಗಳು ಮಾಡ್ತಾರಲ್ಲ ಗಾಡಿಗಳು ಎಲ್ಲ ಎಕ್ಸಾಸ್ಟ್ ಹಾಕ್ಕೊಂಡು ಈ ಥರ ಎಲ್ಲ ಡಿಫ್ರೆಂಟಾಗೆಲ್ಲ ಸೌಂಡ್ಗಳೆಲ್ಲ ಹಾಕೊಂಡು ಓಡಿಸ್ತಾ ಇರ್ತಾರೆ. ಇವತ್ತು ತೋರಿಸ್ತಾರೆ ಗಾಡಿ ನಿಮಗೆ. ಇದರಲ್ಲಿ ಸೌಂಡೇ ಇಲ್ಲ ಗುರು. ಎಲೆಕ್ಟ್ರಿಕ್ Ola S1 Pro. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ನೋಡ್ರಿ. ಇದ್ರ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,40,000. ಶೋರೂಮಲ್ಲಿ ಹೋಗಿ ತೊಗೊಂಡ್ರೆ ನೀವು ಇದ್ರ ಜೊತೆಗೆ 2 ಹೆಲ್ಮೆಟ್ ಬೇರೆ ಕೊಡ್ತಾರೆ, ಸೇಫ್ಟಿಯಾಗಿ ಓಡಿಸ್ಲಿ ಅಂತ. ವೇರ್ ಹೆಲ್ಮೆಟ್ ಅಂತ ಹೇಳ್ಬಿಟ್ಟು ಇವ್ರದ್ದು ಕಂಪ್ನಿ ಓಲಾದೇ ಏನಿದೆ 2 ಹೆಲ್ಮೆಟ್ ರೈಡ್ರಿಗೆ ಮತ್ತು ಪಿಲಿಯನ್ಗೆ ಇಬ್ರಿಗೂ ಹೆಲ್ಮೆಟ್ ಕೊಡ್ತಾರೆ. ನೋಡ್ರಿ ಇದ್ರದ್ದು ಗುರು ಯಾವುದೋ ಒಳ್ಳೆ ಟ್ಯಾಪ್ ಕೊಟ್ಬಿಟ್ಟವ್ರೆ ಗುರು ಇದಕ್ಕೆ. ಅಣ್ಣ ಓಪನ್ ಆಗೋಣ. ಹಾಂ ಓಪನ್ ಹೋಗ್ಯಾ ಗುರು. ನಿಜ ನನ್ನ ಹತ್ರ ಇದ್ದಿದ್ರು, ಇದು ಪಬ್ಜಿ ಆಡ್ತಿದೆ ಗುರು. ಇದರಲ್ಲಿ ಇದು ಡಿಸ್ಪ್ಲೇ ಬಂದ್ಬಿಟ್ಟು ಒಳ್ಳೆ ಟ್ಯಾಪ್ ಕೊಟ್ಟವ್ರೆ. ಒಳ್ಳೆ ಏನೇನೋ ಐತೆ ಗುರು, ಸಿಕ್ಕಾಪಟ್ಟೆ ಒಳ್ಳೆ ಸಖತ್ತಾಗೈತೆ, ಎಲ್ಲ ಸ್ಮೂತ್ ಟಚ್ಚು ಗುರು. ಇದರಲ್ಲಿ ನೀವೇನೇನೋ ಹೋಗ್ಬೇಕಾರೆ ಆಡೋ ಗೀಡೆಲ್ಲ ಹಾಕ್ಕೊಂಡು ಆರಾಮಾಗಿ ಪೀಸಾಗಿ ಹೋಗ್ಬೋದು. ಇದರಲ್ಲಿ ಒಂದು 3 ಮೋಡ್ಸ್ ಇದೆ. ಮೋಡ್ಸ್ ಅಂದರೆ ನೋಡ್ರಿ, ಈಗ ಚಾರ್ಜ್ ಬಂದ್ಬಿಟ್ಟು ನಿಮಗೆ ಎಲ್ಲಿ ತೋರಿಸೈತೆ ಗುರು, 84% ಚಾರ್ಜ್ ಇದೆ ನೋಡಿ, ಕಾಣಿಸ್ತಿದೆ ಇಲ್ಲಿ. ನಾರ್ಮಲ್ ಮೋಡು, ಸ್ಪೋರ್ಟ್ ಮೋಡು, ಹೈಪರ್ ಮೋಡು. ಇದು ನಿಮಗೆ ಇಕೋ ಮೋಡಲ್ಲಿ ನಿಮಗೆ ನೋಡ್ರಿ 84% ಚಾರ್ಜ್ ಇದೆ. 143 ಕಿಲೋಮೀಟರ್ಸ್ ಹೋಗ್ಬೋದು ಈಗ ನೀವು ನಾರ್ಮಲ್. ಅದರಲ್ಲಿ ಸ್ಪೀಡ್ ಏನಂದರೆ ಇವಾಗ ಒಂದು 40 to 45 ಆ ರೇಂಜಲ್ಲಿ ಹೋಗ್ಬೋದೇನೋ. ನಾನಿನ್ನೂ ಟ್ರೈ ಮಾಡಿಲ್ಲ, ಹೀಗೆ ಹೇಳ್ತಾ ಇರೋದು. ಇನ್ನು ಗಾಡಿ ಎತ್ಕೊಂಡು ಹೋಗೋಣ, ಒಂದು ಸ್ಟ್ರೆಚ್ ಹೋಗೋಣ, ತೋರಿಸ್ತೀನಿ ನಿಮಗೆ ಯಾವ್ಯಾವ ಮಾಡಲ್ ಏನೇನು ಹೋಗುತ್ತೆ ಅಂದ್ಬಿಟ್ಟು. ನಿಮ್ಗೆ ಹಂಗೆ ನೆಕ್ಸ್ಟ್ ಈಕೋ ಮೋಡಿಂದ ನಾರ್ಮಲ್ ಮೋಡಿಗೆ ಬರ್ತೀನಿ ಅಂದರೆ 114. ಅಲ್ಲಿರೋ ಸ್ವಲ್ಪ ಕಡಿಮೆ ಆಯಿತು. ಸ್ಪೋರ್ಟ್ ಮೋಡಲ್ಲಿ ಇನ್ನೂ ಕಡಿಮೆ, ಹೈಪರ್ ಮೋಡಲ್ಲಿ ಇನ್ನೂ ಕಡಿಮೆ. ಇದರಲ್ಲಿ ಮೈಲೇಜ್ ಕಡಿಮೆ ಆದಷ್ಟು ನಿಮಗೆ ಸ್ಪೀಡು ಸರಿಗೆ ನುಗ್ಗುತ್ತೆ ಗಾಡಿ. ಹೈಪರ್ ಮೋಡಲ್ಲಿ ನಾನೊಂದು ಲಾಸ್ಟ್ ಟೈಮ್ ಸುಮ್ಮನೆ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದ್ದೆ. ನಾವು ಹೈಪರ್ ಮೋಡಲೆಲ್ಲ ಇಟ್ಕೊಂಡು ಒಳ್ಳೆ ವೀಲ್ ಸ್ಪಿನ್ ಹೊಡಿತೆ ಗುರು, ಹಿಂದೆಗಡೆ ಸರಿಗೆ ಹೋಗುತ್ತೆ ಗಾಡಿ ಮಾತ್ರ ಕಡಕ್ಕು. ಆಮೇಲೆ ಇದರದ್ದು ಇನ್ನು ಸೌಂಡ್ ಸೆಟ್ಟಿಂಗ್ಸ್ ಎಲ್ಲ ಎಷ್ಟಿದೆ ಸೌಂಡು ನೋಡ್ಕೋಬೋದು. ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಇದ್ರದ್ದು ಬ್ರೈಟ್ನೆಸ್ಸು, ಆಮೇಲೆ ಲೈಟ್ ಬೇಕಾ ಡಾರ್ಕ್ ಬೇಕಾ ಅದೆಲ್ಲ ಇದೆ. ಮುಂದೆಗಡೆ DRLs ಇದೆ, ಏನೋ ಜಿಗಿ ಹಾಡು ಹಾಕಿದ್ರೆ ಜಿಗಿ ಅಂತ ಡ್ಯಾನ್ಸ್ ಮಾಡುತ್ತಂತೆ, ಏನಂತ ಗೊತ್ತಿಲ್ಲ, ನೋಡೋಣ ಅದನ್ನು. ಮತ್ತು ಬ್ಲೂಟೂತು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಕನೆಕ್ಟ್ ಆಗಿದೆ. ಇದು ವೈಫೈ, ಇದು ನ್ಯಾವಿಗೇಷನ್ ಎಲ್ಲ ಇದರಲ್ಲೇ ಹಾಕೋಬೋದು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡ್ರೆ. ಮತ್ತು ಮೀಡಿಯಾ ವಾಲ್ಯೂಮು, ಮತ್ತು ಲೈಟ್ಸ್ ಮುಂದೆಗಡೆ LED ಲ್ಯಾಂಪ್ ಮುಂದೆಗಡೆ ಹೆಡ್ಲೈಟ್ನೂ ಕಂಟ್ರೋಲ್ ಮಾಡ್ಬೋದು. ಏನೋ ವೆಕೇಷನ್ ಮೋಡ್ ಅಂತ ಹೇಳ್ಬಿಟ್ಟು ಏನೋ ಕನ್ವರ್ಸ್ ರಿಯೋವೆ ವೆಕೇಷನ್ ಮೋಡಲ್ಲಿ ಬೇರೆ ಹಾಕ್ಬೋದು ಅಂತ. ಇದನ್ನು ಪಾಸ್ಕೋಡ್ ಚೇಂಜ್ ಮಾಡ್ಬೋದು. ಮತ್ತು ನಮ್ಮದು ನೋಡ್ಗುರು, ಪೊಲೀಸರು ಹಿಡಿದಿದ್ದಾಗೆ ಬರ್ರಿ, ಇದರಲ್ಲೆಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಕಮಿಂಗ್ ಸೂನು ಅಂದರೆ ಇನ್ನೂ ಬಿಟ್ಟಿಲ್ಲ ಇವರು. ಬಿಟ್ಟಾಗ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲೇ ಸ್ಟೋರ್ ಮಾಡ್ಕೊಳೋ ಥರ ಬಿಡ್ತಾರೆ. ಅಪ್ಡೇಟ್ ಏನಂತ ಬಿಟ್ಟರೆ ಸಿಸ್ಟಮ್ ಅಪ್ಡೇಟ್ ಮಾಡ್ಕೋಬೋದು. ಅಬೌಟು ಎಷ್ಟು ಓಡಿದೆ, ಬ್ಲೂಟೂತ್ ಮ್ಯಾಕ್ ಅಡ್ರೆಸ್ಸು, ವೈಫೈ ಅಡ್ರೆಸ್ಸು ಎಲ್ಲ ಇದೆ. ಈಗ ಪಾರ್ಕಿಂಗ್ ಮಾಡೋದಿದೆಯಾ? ಓಕೆ, ಸ್ಟ್ಯಾಂಡ್ ತೆಗಿತಿದ್ದಂಗೆ ಓಕೆ. ಬ್ರೇಕ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಆನ್ ಆಯಿತು. ನಾರ್ಮಲ್ ಮಾಡು ಹೋಯ್ತಾಯಿದೆ. ಪಾಪ ಇಳಿದ್ಬಿಟ್ಟು ಯಾರೋ ತಳ್ಳೋಕ್ಕಾಗಲ್ಲ, ಅವ್ರಿಗೆ ರಿವರ್ಸ್ ಗೇರು ಕೊಟ್ಟವ್ರು ನೋಡ್ರಿ. ನಾರ್ಮಲ್ ಸ್ಪೀಡೇನು ಹೋಗಲ್ಲ, ಸ್ವಲ್ಪ ಲೈಟಾಗಿ ಹೋಗುತ್ತೆ ಹಂಗೆ ಹಿಂದೆಗಡೆಗೆ. ಅದನ್ನು ಆಫ್ ಮಾಡ್ಕೋಬೋದು. ಇದೇ ಬಟನಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ. 20 to 60 ಕ್ರೂಸ್ ಕಂಟ್ರೋಲ್ ಇದೆ ಅಂತೆ, ಅದನ್ನು ಟ್ರೈ ಮಾಡೋಣ. ಮತ್ತು ಇದು ವಾಲ್ಯೂಮ್ ಅಪ್ಪು ಮತ್ತು ಡೌನು, ಇದು ಅಪ್ಪು ಇದು ಡೌನು, ಮತ್ತು ಇದು ಪಾಸು, ಮತ್ತು ಇದು ಹೈ ಬೀಮು ಲೋ ಬೀಮು, ಇಂಡಿಕೇಟರ್ಸು, ಹಾರನ್ನು, ಕ್ರೂಸ್ ಕಂಟ್ರೋಲು ಮತ್ತು ರಿವರ್ಸು ಎರಡು ಒಂದರಲ್ಲಿದೆ. ಸರಿ ಬನ್ನಿ ಹೋಗೋಣ. ಒಂದಿಷ್ಟು ಹಿಂಗೆ ಸ್ವಲ್ಪ ಹೋಗ್ಬಿಟ್ಟು ಆರಾಮಾಗಿ ಒಂದು ರೌಂಡ್ ತಿರ್ಗಾಡ್ಕೊಂಬರೋಣ. ನಾರ್ಮಲ್ ರೋಡಲ್ಲಿ ಏನು ಹೋಗುತ್ತೆ ನೋಡೋಣ ಕತೆ. ಓಹೋ, ಏನು ಗುರು ಹಿಂಗೆ ಹೇಳಿತ್ತು ಇದು ಗಾಡಿ. ನಾರ್ಮಲ್ ಮೋಡಲ್ಲಿ ಒಂದು ಹೋಗುತ್ತೆ, ಒಂದು 55 ಮೇಲೆ ಹೋಗುತ್ತೆ, 60 ಹೋಗುತ್ತೆ, ಒಂದು 50 ಹೋಗುತ್ತೆ ನಾರ್ಮಲ್ ಮೋಡು. ಬರ್ರಿ ಹೈವೇಗೆ ಹೊರಟೋಗೋಣ, ಹೈವೇಗೆ ಟಚ್ ಆಗೋಣ. ಯಾಕೆ ಗುರು ಚಿನ್ನು ಐ ಲವ್ ಯು ಅಂತ ಬೇರೆ ಹಾಕ್ಸ್ಕೊಂಡಿದ್ದೀನಿ ಹಿಂದೆಗಡೆ. ಯಾಕೆ ಇಂಡಿಕೇಟರ್ ಇಲ್ಲ ನಿನ್ನ ಹತ್ರ? ಎಲ್ಲಿಂದ ಬರ್ತಾರೆ ಗುರು ಇವರೆಲ್ಲ?
ನಾರ್ಮಲ್ ಮೋಡಿಂದ ಸ್ವಲ್ಪ ಪವರ್ ಮೋಡ್ಗೆ ಹಾಕೋಣ ಅಂತ ನೋಡೋಣ. ಪ್ರೋ ಇದರದ್ದು ಮುಂದೆಗಡೆ ಫೋರ್ಕ್ ಬಂದುಬಿಟ್ಟು ಸಿಂಗಲ್ ಫೋರ್ಕ್ ಬರುತ್ತೆ. ಆವಾಗ ಸ್ವಲ್ಪ ಜಾಸ್ತಿ ಕಂಪ್ಲೇಂಟ್ಸ್ ಇತ್ತು ಸ್ಟಾರ್ಟಿಂಗ್ ಲಾಂಚ್ ಮಾಡಿದಾಗಿದೆ. ನಾನು ಇವಾಗೆಲ್ಲ ಓವರ್ಕಮ್ ಮಾಡ್ಕೊಂಡೆಲ್ಲ ರೆಡಿ ಮಾಡಿದ್ದಾರೆ. ಇನ್ನೊಂದು ಕೇಳ್ಪಟ್ಟೆ ಇವ್ರದ್ದು ಇನ್ನೊಂದು 2-3 ಮಂತ್ಸಲ್ಲಿ ಇನ್ನೊಂದು 20,000 ಜಾಸ್ತಿ ಆಗುತ್ತಂತೆ. ಈಗ 240 ಇದೆ, 240 ಚಿಲ್ಲರೆ ಏನೋ ಅಂತ ಹೇಳಿದ್ರು ಓನರು. ಬಿಟ್ಕೊಂಡು ಇನ್ನೊಂದು 15ರಿಂದ 20,000 ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರು ಅವರು. ಅದೇನು ಕತೆ ಗೊತ್ತಿಲ್ಲ, ನೋಡೋಣ. ಇನ್ನೇನೋ ಅಪ್ಗ್ರೇಡ್ ಮಾಡಿಬಿಟ್ಟು ಬಿಡ್ತಾರೆ. ಸಾಫ್ಟ್ವೇರಲ್ಲಿ ಆಗ್ಬೋದು, ಎಲ್ಲ ಏನು ಗೊತ್ತಾಗಲ್ಲ. ಯೂಸ್ ಮಾಡ್ತಾಯಿದ್ರೆ ಓನರ್ಗಳು ಗೊತ್ತಿರುತ್ತೆ ಏನೇನು ಪ್ರಾಬ್ಲಮ್ ಅಂತ. ಹಿಂದೆಗಡೆ ಬಂದುಬಿಟ್ಟು ನಿಮಗೆ ಮೋನೋ ಶಾಕ್ ಬರುತ್ತೆ, ಮುಂದೆ ಬಂದುಬಿಟ್ಟು ಸಿಂಗಲ್ ಫೋರ್ಕು, ಒಂದೇ ಸೈಡ್ ಬರೋದು ಫೋರ್ಕ್. ಇದಕ್ಕೆ ಮೋಡ್ ಚೇಂಜ್ ಮಾಡೋಣ. ಈಗ ಹೋಗ್ತಾನೆ ಚೇಂಜ್ ಮಾಡ್ಬೋದಾ? ಸ್ಪೋರ್ಟಿಗೆ ಬಿತ್ತೀಗ. ಸ್ಪೋರ್ಟಿಗೆ ಓಯ್ ಯೋ ಸ್ವಾಮಿ, ಸರಿಗೆ ಹೋಗುತ್ತೆ ಗುರು. ಏನು ಹಿಂಗೆ ಹೋಯ್ತದ ಇದು 96 ಗುರು. ಏನು ಹೇಳ್ಕೊಂಡು ಹೊಂಟೈತೆ ಗೊತ್ತಾ? ಸ್ಪೋರ್ಟ್ ಮೋಡಲ್ಲಿ ಒಂದು 96 ಹೋಗುತ್ತೆ ಗುರು, ಸರಿಗೆ ಹೋಗುತ್ತೆ ಗುರು. ಮಾತ್ರ IBL ಸಿಕ್ಕಿದ್ದಿಲ್ಲ ಗಾಡಿ, ಈಗ ಸಿಕ್ಕೈತೆ. ಟ್ರೈ ಮಾಡಿಬಿಡೋಣ. ಆಮೇಲೆ ಸ್ಪೋರ್ಟ್ ಮೋಡಲ್ಲಿ ಒಟ್ನಲ್ಲಿ 90 ಟೈಮ್ ಮಾಡಿ ನೋಡೋಣ. ಓಹೋ 95, 96 ಇದ್ರದ್ದು ನೋಡ್ರಿ. ಆಕ್ಸಿಲರೇಷನ್ ಕೊಟ್ಟಾಗ ಬ್ರೇಕ್ ಇಟ್ಕೊಂಡಿದ್ರೆ ನೀವು ಹೋಗೋದೇ ಇಲ್ಲ ಮುಂದೆಗಡೆ. ಅದರದ್ದು ಏನಕ್ಕಂದರೆ ಇವಾಗ ಬ್ರೇಕ್ ಹಿಡ್ಕೊಂಡು ಎಕ್ಸಲೇಟರ್ ಕೊಡ್ತಾ ಇರ್ತಾರೆ. ಬ್ರೇಕ್ ಹಿಡ್ಕೊಂಡು ಆಕ್ಸಿಲರೇಷನ್ ಕೊಟ್ಟಾಗ ಹೋಗಬಾರ್ದು ಮುಂದೆಗಡೆ. ಅಂದರೆ ಇವ್ರದ್ದು ಟೆಕ್ನಾಲಜಿ ಆ ಥರ ಇದೆ. ಅಂದರೆ ಸೇಫ್ಟಿ ಪರ್ಪಸ್ಗೆ ಮಾಡಿರ್ತಾರೆ ಇವರು. ಮತ್ತು ಇನ್ನೊಂದು ಯಾವ ಮೋಡು? ನಾರ್ಮಲ್ ಮೋಡ್, ಸ್ಪೋರ್ಟ್ ಮೋಡ್, ಹೈಪರ್ ಮೋಡ್. ಹೈಪರ್ ಮೋಡಲ್ಲಿ ಒಂದು ಟೈಮ್ ನೋಡೋಣ. ಹೈಪರ್ ಮೋಡು. ಒಯ್ ಏನು ಗುರು ಹಿಂಗೆ ಹೋಗುತ್ತೆ ಯಪ್ಪ. 95, 100, 104, 106 ಗುರು ನೋಡ್ರಿ ಇಲ್ಲಿ ಏನು ನೋಡ್ದವ್ರೆ ಅಂದರೆ ಗುರು ಹೆಂಗೆ ಓಡಿಸಿದ್ರು ಗುರು. ಇವನು ತಿರ್ಕೊಂಬಿಟ್ಟೈತೆ ಹಿಂದೆಗಡೆಗೆ. ಒಂದು ಫ್ಲಿಪ್ ಆಗಿದ್ದಂಗೆ ಐತೆ ಗುರು. ಸರಿಗೆ ಆಕ್ಸಿಡೆಂಟ್ ಆಗೈತೆ ಮಾತ್ರ ಗುರು. ಏನು ಹೇಳಿದ್ದೆ ಗುರು ಇದು? ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇದ್ದೀನಿ ನಾನು. ಸೌಂಡೇ ಇಲ್ಲ ಗುರು. ಒಳ್ಳೆ ಸಖತ್ತಾಗಿ ಮಾಡವ್ರೆ. $90, 96, 99, 101, 104, 117 ಗುರು. 117 ಹೋಗುತ್ತೆ, ಕಣ್ಣು ಮುಚ್ಕೊಂಡು ಹೋಗುತ್ತೆ. ಏನು ಪಿಕಪ್ ಅಂತೀರಾ? ಒಂದು 140,000 ಸುಮ್ಮನೆ ಇಟ್ಟಿಲ್ಲ ಬಿಡಿ. ಅವನು ಬೇಕು ಅಂತಲೇ ಇಟ್ಟವನು ಗುರು. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಹೇಳಿದ್ನಲ್ಲ ನಿಮಗೆ. ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಬೋದು ಗುರು. ನಾನು ಕನೆಕ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೆಯಾ? ಇಲ್ಲೆಲ್ಲ ಸ್ಪೀಕರ್ಸ್ ಇದೆ. ಮತ್ತೆ ಹೋಗ್ಬೇಕಾದ್ರೂ ಪ್ಲೇ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮಜಾ ಆಯ. ಒಳ್ಳೆ ಸೈಕ್ ಮಾಡ್ಬೋದು. ಯಾವ್ದಾನ ಒಳ್ಳೆ ಸಾಂಗಿಂಗ್ ಹಾಕೊಂಡೆಲ್ಲ ಡೈಲಾಗ್ ಇಲ್ಲ ಹಾಕೊಂಡೆಲ್ಲ ನಿಂತ್ಕೊಂಡ್ಬಿಡ್ಬೋದು. ಸ್ವಲ್ಪ ಚೆನ್ನಾಗಿದೆ ಗುರು. ಮೈಲೇಜ್ ಎಲ್ಲ ಜಾಸ್ತಿನೇ ಇದೆ. ನಾನು ನೋಡಿದೆ ಎಲ್ಲ ಸ್ವಲ್ಪ ಗಾಡಿಗಳದ್ದು. ಇಷ್ಟೊಂದಂದರೆ ಇದು ಫುಲ್ ಬ್ಯಾಟ್ರಿ ಮಾಡಿದ್ರೆ ನಾರ್ಮಲ್ ಇಕೋ ಮಾಡಲಿ ನಿಮಗೆ 175 ಕಿಲೋಮೀಟರ್ಸ್ ಕೊಡುತ್ತಂತೆ. 40 to 45 ರೇಂಜಲ್ಲಿ, ಆ ರೇಂಜಲ್ಲಿ ಓಡಿಸಿದ್ರೆ ಕಣ್ಣು ಮುಚ್ಕೊಂಡು ತಗೋಬೋದು ಗುರು. 1,40,000. ಆದರೆ ಸೌಂಡ್ ಇರಲ್ಲ, ಏನಿಲ್ಲ, ಸುಮ್ಮನೆ ಶೈನ್ ಇರ್ತೈತೆ. ಸ್ಟಾರ್ಟಿಂಗ್ ಲಾಂಚ್ ಆದಾಗೆ ನನ್ನ ಫ್ರೆಂಡ್ ಅವ್ರ ತಮ್ಮ ಏನೋ ತೊಗೊಂಡಿದ್ದ. ಅವಾಗ ತೊಗೊಂಡದ್ದು ಯಾವುದೋ ಫುಲ್ ಕಟ್ಟಾಗಿರಲಿಲ್ಲ ಮುಂದೆಗಡೆ ಫೋರ್ಕು. ಸ್ವಲ್ಪ ಕ್ರ್ಯಾಕ್ ಬಿಟ್ಟಿತ್ತು ಅವಾಗ. ಒಂಥರ ಹೋದರೆ ಈ ಥರ ವಾಬ್ಲಿಂಗ್ ಸ್ಟಾರ್ಟ್ ಆಗ್ತಿತ್ತು. ಈಗ ಅದನ್ನೆಲ್ಲ ಓವರ್ಕಮ್ ಮಾಡೋರು ಅನ್ಕೋತೀನಿ. 90 ಬಾಬಾ ಗುರು. ಏನು ಹೋಯ್ತದೆ ಗುರು, ಸೈಕಾಗಿ ಹೋಯ್ತದೆ ಗಾಡಿ ಮಾತ್ರ. ಇದು ಸ್ವಲ್ಪ ಹಿಂಗೆ ಬ್ರೇಕ್ ಲಾಕ್ ಮಾಡ್ಕೊಂಡಿದ್ರೆ ನಿಮ್ಗೆ ಎಕ್ಸ್ಲೇಟರ್ ಕೊಟ್ಟರು ಹೋಗಲ್ಲ. ಅವಾಗ ನಿಮ್ಗೆ ಹೇಳಿದೆ ನಾನು.
ಅದು ಸೇಫ್ಟಿ ಪರ್ಪಸ್ಗೆ ಮಾಡಿರ್ತಾರೆ. ಒಬ್ಬೊಬ್ಬರು ಬ್ರೇಕ್ ಹಿಡ್ಕೊಂಡೇ ಆಕ್ಸಿಲರೇಷನ್ ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ಏನಕ್ಕೋ ಮಾಡಿರ್ತಾರೆ ಇವರು. ಇದು ಸರ್ವಿಸ್ ಎಲ್ಲ ನಾರ್ಮಲ್ ಓಲಾ ಏನಿದೆ, ಓಲಾ ಶೋರೂಮ್ಸ್ ಇದೆಯಲ್ಲ, ಅಲ್ಲೇ ಸರ್ವಿಸ್ ಸೆಂಟರ್ಸ್ ಕೂಡ ಇದೆ. ಅಲ್ಲೇ ಇದ್ರ ಸರ್ವಿಸ್, ಇದಕ್ಕೂ ಸರ್ವಿಸ್ ಮಾಡಿಸೋಕೋರು. ಸಿಟಿ ಸೆಂಟ್ರಲ್ಲೆಲ್ಲ ಸಿಟಿಲಿ ಓಡಾಡೋಕ್ಕೆ ಮಾತ್ರ ಸೈಕ್ ಗಾಡಿಗಳು. ಆರಾಮಾಗೇನಿಲ್ಲ, ಆರಾಮಾಗಿ ಹೋಯ್ತಾ ಇರ್ಬೋದು. ಇದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಹಿಂಗೆ ಇದ್ರೆ ಆಫ್ ಆಗಲ್ಲ, ಸ್ಟ್ರೈಟ್ ಹ್ಯಾಂಡ್ಲಿದ್ರೆ ಆಫ್ ಆಗಲ್ಲ. ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಒತ್ತಿದ್ರೆ ಪಾರ್ಕಿಂಗಲ್ಲಿ ಹಾಕ್ಬೇಕಂತೆ ಫಸ್ಟು, ಒಯ್ತಾಳವಳು. ಇದನ್ನು ಹಿಂಗೆ ಅಂದರೆ ಹ್ಯಾಂಡ್ಲ್ ಟರ್ನಿಂಗಲ್ಲೇ ಇರಬೇಕು. ಓಪನ್ ಪಾರ್ಕಿಂಗ್ ಸ್ಟ್ಯಾಂಡ್. ಅಯ್ಯೋ, ಸ್ಟ್ಯಾಂಡು ತೆಗಿಬೇಕಂತಲ್ಲ ಗುರು. ಹಿಂಗೆ ಹಾಕ್ಬಿಟ್ಟು ಇದನ್ನು ಒತ್ತಿಡ್ಕೊಂಡ್ರೆ ಆಫ್ ಆಯಿತು. ಆಟೋ ಲಾಕ್ ಆಗಿಬಿಡುತ್ತೆ ಗುರು. ಇದು ಪ್ರಾಕ್ಸಿಮಿಟಿ ಲಾಕ್ ಸಿಸ್ಟಮ್ ಇದೆ ಇದರದ್ದು. ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀರ. ಓಲಾ ಎಲೆಕ್ಟ್ರಿಕ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಫೋನಿಗೆ ಕನೆಕ್ಟ್ ಮಾಡ್ಕೊಂಡಾಗ ಒಂದು 2 ಫೀಟು 3 ಫೀಟು ಹತ್ರದಲ್ಲಿದ್ದಾಗ ನಿಮ್ಗೆ ಹಂಗೆ ಆಟೋ ಅನ್ಲಾಕ್ ಆಗುತ್ತೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ನೀವು ಲಾಕ್ ಆಗಿಬಿಡುತ್ತೆ. ಅದನ್ನು ಆಟೋನ ಮಾಡ್ಕೊಬೋದು, ಮ್ಯಾನ್ಯುವಲ್ ಮಾಡ್ಕೋಬೋದು. ಇಲ್ಲ ನೀವು ಮ್ಯಾನ್ಯುವಲಾಗಿ ಆಫ್ ಮಾಡೋಗ್ತೀವಿ ಅಂತ ಹೇಳಿದ್ರೆ ಈ ಥರ ಹಿಂಗೆ ಹ್ಯಾಂಡ್ಲ್ ಸೈಡಿಗೆ ತಿರ್ಸ್ಬಿಟ್ಟು ನೀವು ಆಫ್ ಮಾಡಿದ್ರೆ ಹ್ಯಾಂಡ್ಲ್ ಲಾಕ್ ಕೂಡ ಆಗಿಬಿಡುತ್ತೆ ಆಟೋಮೆಟಿಕ್ಲಿ. ನೀವು ಇದನ್ನು ಹ್ಯಾಂಡ್ಲ್ ಸೈಡಿಗೆ ತಿರ್ಸ್ಬಿಟ್ಟು ನೀವು ಅದನ್ನು ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗಿಬಿಡುತ್ತೆ. ತಿರ್ಗಿ ಆಮೇಲೆ ಆನ್ ಮಾಡೋದಕ್ಕೆ ನಿಮ್ಗೆ ಸೇಮು. ಇದ್ರ ಸೀಟ್ ನೋಡಿಬಿಡ್ರಿ, ಏನು ಸಖತ್ತಾಗೈತೆ. ಒಳ್ಳೆ ಸಾಫ್ಟ್. ನನ್ನ ಡ್ಯೂಕ್ಗೂ ಇಂಥದ್ದು ಸೀಟ್ ಹಾಕ್ಸ್ತೀನಿ ಗುರು. ಒಳ್ಳೆ ಮೆತ್ತಗಿದೆ. ಡಿಕ್ಕಿನದು ಹೆಂಗೋ ಓಪನ್ ಮಾಡೋಕ್ಕೆ ಹೇಳಿದ್ರು. ಬರೋ ಇದು ಡಿಕ್ಕಿ ಓಪನ್ ಮಾಡೋದು ಹೆಂಗೆ ಬರೋ ಇದು? ಎಲ್ಲಿ ಹೇಳಿ? ಡಿಸ್ಪ್ಲೇಲಿ. ಓಕೆ. ಲಾಕ್ ಬಟನ್ ಗೊತ್ತಿದ್ದಿಲ್ಲ ನೋಡ್ರಿ. ಇಲ್ಲಿ ಐತಿ, ಇಲ್ಲಿ ಸೆಂಟ್ರಲ್ಲಿ. ಇದನ್ನು ಟ್ಯಾಪ್ ಮಾಡಿದ್ರೆ ಟ್ರಂಕ್ ಓಪನ್ ಅಂತ ಬರುತ್ತೆ. ಅವಾಗ ಸೀಟ್ ಓಪನ್ ಆಗಿರುತ್ತೆ. ಸೀಟ್ ಓಪನ್ ಆಗುತ್ತೆ. ನೋಡುಗ್ರು ಎಷ್ಟಾಗಲೈತೆ ಅಂದರೆ ಡಿಕ್ಕಿ ಸ್ಪೇಸು ಫುಲ್ಲು. ಒಳ್ಳೆ ಲಗೇಜ್ ಇಟ್ಕೊಂಡು ಹೋಗ್ಬೋದು. ಈಗ ಹೈಪರ್ ಮೋಡಿಂದ ನಾರ್ಮಲ್ ಮೋಡಿ ಸ್ವಿಚ್ ಮಾಡಿದಾಗ ಇನ್ನೂ ಅದು ಹೈಪರ್ ಮೋಡೋದೇ ಇರುತ್ತೆ ನೋಡಿ. ಈಗ ಕರೆಕ್ಟಾಗಿದೆ ನೋಡಿ. ಈಗ ಸ್ಪೋರ್ಟು ಹೈಪರ್ಗೆ ಹಾಕೊಂಡ ಹೋಯ್ತಾ ಇದೆ. ಈಗ ಇಫ್ ಇನ್ ಕೇಸು ನಾನು ಸಡನ್ನಾಗಿ ಬಂದುಬಿಟ್ಟು ನಾರ್ಮಲ್ ಮೋಡ್ಗೆ ಹಾಕ್ಕೊಂಡೆ, ಹೈಪರ್ ಮೋಡೋದೇ ಇದೆ ಇನ್ನು. ಹೌದು ಸಮಾಧಾನ ನೋಡ್ರಿ. ಈಗ ನಾರ್ಮಲ್ ಮೋಡಿಗೆ ಸ್ವಿಚ್ ಆಯಿತು. ಅಂದರೆ ಸ್ವಲ್ಪ ಎಲ್ಲ ಸಾಫ್ಟ್ವೇರಲ್ಲಿ ಆಟ ಆಡಬೇಕಲ್ಲ, ಏನೋ ಸ್ವಲ್ಪ ಡಿಲೇ ಇರುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡಬೇಕು ಅನ್ಕೋತೀನಿ. ಸಡನ್ನಾಗಿ ಸ್ವಿಚ್ ಮಾಡಿದಾಗ ಹೈಪರ್ ಮೋಡಿಂದ ನಾರ್ಮಲ್ ಮೋಡ್ಗೆ ಇನ್ನು ಹೈಪರ್ ಮೋಡಲ್ಲೇ ಕೂತಿರುತ್ತದ. ಅದಕ್ಕಿನ್ನ ಮೈಂಡಲ್ಲಿ ಫಿಕ್ಸ್ ಆಗಿರಲ್ಲ, ಇದು ಹಂಗೆ ಹೋಗ್ತಾ ಇರುತ್ತೆ. ಏನೋ ಕ್ರೂಸ್ ಕಂಟ್ರೋಲ್ ಇದೆ ಅಂತ ಹೇಳಿದ್ರು. ಕ್ರೂಸ್ ಕಂಟ್ರೋಲ್ ಪ್ರೆಸ್ ಮಗಳ್ರಿ, ಏನೂ ಮುಡ್ತಾಯಿಲ್ಲ. 59 ಕ್ರೂಸ್ ಕಂಟ್ರೋಲ್ ಇದೆ. ಆರಾಮಾಗೆ ಎಲ್ಲ ಹೋಗ್ಬೇಕಾದ್ರೆ ರೆಸ್ಟ್ ತೊಗೊಂಡು ಆರಾಮಾಗಿ ಹೋಗ್ಬೋದು. ಇದು ಹೆಂಗೆ ಅಂದರೆ ನಾನು ಇವಾಗ 59ರಲ್ಲಿ ಹೋಗ್ತಾಯಿದ್ದೀನಿ. ಈಗ ನಾನು ಬ್ರೇಕ್ ಮಾಡ್ಕೊಬೇಕಂದ್ರೆ ಬ್ರೇಕ್ ಆಗಿಲ್ಲ, ಇದನ್ನು ಆಫ್ ಮಾಡಬೇಕು. ಓಕೆ, ಆಫ್ ಆಗುತ್ತೆ. ನಾನಿವಾಗ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಒಂದು 50-60, ಒಂದು 65ರಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಈ ಸ್ಪೀಡಲ್ಲಿ ಕ್ರೂಸ್ ಬೇಕು ಅಂದರೆ, ಕ್ರೂಸ್ ಕಂಟ್ರೋಲ್ ಬೇಕು ಅಂದರೆ ಪ್ರೆಸ್ ಮಾಡಿದ್ರೆ 75, 76 ಅಷ್ಟರಲ್ಲೇ ಹೋಗ್ತಾ ಇರುತ್ತೆ. ನೀವು ಆಫ್ ಮಾಡ್ಬೇಕಂತ ಹೇಳಿದ್ರೆ ಟಕ್ಕನ್ ಬಟನ್ ಪ್ರೆಸ್ ಮಾಡಿದ್ರೆ ಡಿಸ್ಕಾರ್ಡ್ ಆಗಿಬಿಡುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಬಾ.